ಮಸಾಲ ತಿನ್ಬೇಕು ಅನಿಸ್ತಿದೆ. ಕಲಿನರಿ ಕೋರ್ಸ್ ಅಕಾಡೆಮಿ ಎಂಡ್ ಆಗ್ತಿದೆ. ನೋಡಕ್ಕೆ ಇಷ್ಟು ಚಂದ ಇದೆ, ತಿನ್ನಕ್ಕೆ ಇನ್ನಿಷ್ಟು ಚಂದ ಇನ್ಮೇಲಿಂದ ಡಿಫ್ರೆಂಟ್ ಮಾಡ್ಕೊಡ್ತೀನಿ. ಸೂಪರ್, ಹೊಟ್ಟೆ ಅಷ್ಟೇ ಅದ. ಅದರಿಂದ ಎಲ್ಲರೂ ಫುಲ್ ಫೋಕಸ್ಡ್ ಆಗಿ ಎಲ್ಲರಿಗೂ ಮಾಡಿ ಆಮೇಲೆ ನಾನು ಮಾಡ್ಕೊಂತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ತುಂಬಾ ದಿವಸ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಗೊತ್ತಲ್ಲ ನಿಮಗೆ ಗೊತ್ತಲ್ಲ, ಸ್ಯಾಮ್ ವ್ಲಾಗಲ್ಲಿ ನೋಡಿರ್ತೀರ, ನಾನು ಎಕ್ಸಾಮ್ಸು ಕಾಲೇಜ್ ಎಲ್ಲ ತುಂಬ ಹೆಲ್ಡಪ್ ಆಗಿಬಿಟ್ಟಿದೆ. ಸೊ ಅದರಿಂದ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಫೈನಲಿ ಇನ್ನೇನು 2 ವೀಕ್ಸ್ ಗೈಸ್ ನಂದು ಎಕ್ಸಾಮ್ಸ್ ಇದೆ. ಫೈನಲ್ ಆಫ್ ಮೈ ಕಲಿನರಿ ಕೋರ್ಸ್ ಅಕಾಡೆಮಿ ಎಂಡ್ ಆಗ್ತಿದೆ. ಸೊ ನಾನು ಎಕ್ಸಾಮ್ ಆದಮೇಲೆ ನಾನೊಂದು ಸರ್ಟಿಫೈಡ್ ಶೆಫ್ ಆಗ್ತೀನಿ. ಸೊ ದಟ್ ಈಸ್ ವಾಟ್. ಸೊ ಅದರಿಂದ ನಾನು ಹೆಲ್ಡಪ್ ಆಗಿರೋದ್ರಿಂದ ನಾನು ವ್ಲಾಗ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮೀನ್ ವೇಲ್ ಸ್ವಲ್ಪ ನಾನು ರೀಲ್ಸ್ ಕೂಡ ಮಾಡ್ತಿದ್ದೆ. ಟೇಸ್ಟ್ ವಿತ್ ಸೋನುಗೆ ಸ್ವಲ್ಪ ಹೆಲ್ದಿ ರೆಸಿಪೀಸ್ ಅದೆಲ್ಲ ಟ್ರೈ ಮಾಡ್ತಿದ್ದೆ. ಸೊ ಅದು ಮಾಡಿದ್ರೆ ಇದು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ. ಸೊ ಅಷ್ಟು ಹೆಲ್ಡಪ್ ಆಗಿಬಿಟ್ಟಿರ್ತೀನಿ. ಆ್ಯಂಡ್ ಮೀನ್ ವೇಲ್ ನೀವು ನೋಡಿರ್ತೀರಲ್ಲ, ಸಮೀರ್ ಏನು ಮಾಡಿದ್ದ ಲಾಸ್ಟ್ ವಯನಾಡನ್ನ ಹೆಂಗೆ ಕರ್ಕೊಂಡು ಹೋಗಿದ್ದ. ಇವತ್ತು ನಾನು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಹೆಲ್ದಿ ಸ್ಮೂದಿ ಬೌಲ್ಸ್, ಓಟ್ಸ್ ಸ್ಮೂದಿ ಬೌಲ್, ಆ ಥರ ಸಮಥಿಂಗ್ ರಿಲೇಟೆಡ್. ಅಂದರೆ ಇನ್ನೊಂದೇನೆಂದರೆ ಸಮೀರ್ಗೆ ನಾನು ತುಂಬ ಡಯಟ್ ಶುರು ಮಾಡಿದ್ದೀನಿ. ಆಲ್ಮೋಸ್ಟ್ 2 ವೀಕ್ಸ್ ಆಯಿತು. 2 ವೀಕ್ಸಲ್ಲಿ 2 ಡೇಸ್ ಚೀಟ್ ಮಾಡಿದ್ದೀನಿ. ಚೀಟ್ ಡೇ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಮಮ್ಮಿನೂ ಅಷ್ಟು ಡಯಟ್ ಮಾಡ್ತಿಲ್ಲ ಸ್ಟ್ರಿಕ್ಟಾಗಿ, ಸಾಯಿಲು ಡಯಟ್ ಮಾಡ್ತಿದ್ದಾನೆ. ಸೊ ಯಾಕೆ ಅಂದರೆ ನಮ್ಮ ತಮ್ಮನ ಎಂಗೇಜ್ಮೆಂಟ್ ಬರ್ತಿದ್ದೀರಾ. ಸೊ ಅದರಿಂದ ಎಲ್ಲರೂ ಫುಲ್ ಫೋಕಸ್ಡ್ ಆಗಿ ಇವಾಗ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಿದ್ದಾರೆ ಎಲ್ಲರೂ. ಸೊ ನಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ನಾನು ಅಂತೂ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ನಾನು ಸಣ್ಣ ಆಗಲೇಬೇಕು ಅಂತ. ಸೊ ಅದರಿಂದ ಇವಾಗ ನನಗೆ, ನಮ್ಮ ಮಮ್ಮಿಗೆ, ಸ್ಯಾಮ್ಗೆ, ಸಾಯಿಲೆಲ್ಲ ಆಚೆ ಹೋಗಿದೆ, ನನಗೆ, ನಮ್ಮ ಮಮ್ಮಿಗೆ, ಸಮೀರ್ಗೆ ಎಲ್ಲರಿಗೂ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಬೌಲ್ನ ಮಾಡಿಕೊಡ್ತಾ ಇದ್ದೀನಿ. ಸ್ಮೂದಿ ಬೌಲ್. ಸೊ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಆ್ಯಕ್ಚುಲಿ ಇದು ವೇ ಮಾಡಿ ತೋರಿಸ್ತೀನಿ, ಲೈಕ್ ಮೆಷರ್ಮೆಂಟ್ ಎಷ್ಟೆಷ್ಟು, ಇವಾಗ ಸಮೀರ್ಗೆ ಎಷ್ಟು ಮೆಷರ್ಮೆಂಟ್ ಬೇಕು, ಏನೇನೆಲ್ಲ ಹಾಕ್ಕೋಬೇಕು, ಎಷ್ಟೆಷ್ಟು ಹಾಕ್ಕೋಬೇಕು ಅಂತ ನಿಮಗೆ ತೋರಿಸಿ ಅವ್ನಿಗೆ ಮಾಡ್ಕೊಡ್ತೀನಿ. ನನಗೆ ಎಷ್ಟು ಮೆಷರ್ಮೆಂಟು. ಸೊ ಒಬ್ರೊಬ್ರು ಒಂದೊಂದು ಡಯಟ್ ಡಿಫ್ರೆಂಟ್ ಮೆಷರ್ಮೆಂಟ್ಸ್ ಇರುತ್ತೆ, ಕ್ಯಾಲೋರೀಸ್ ಡಿಫ್ರೆನ್ಸ್ ಇರುತ್ತಲ್ಲ. ಸೊ ಅದರಿಂದ ಸೊ ಬನ್ನಿ ಗೈಸ್. ಸಮೀರ್ಗೆ ನೋಡಿ, ಸ್ಯಾಮ್ಗೆ ಓಟ್ಸ್ 50 ಗ್ರಾಮ್ ಬೇಕಂತೆ. ಓಟ್ಸ್ 50 ಗ್ರಾಮು, ಸ್ಕಿಮ್ ಮಿಲ್ಕು 300 ml ಆ್ಯಂಡ್ ಬನಾನಾ 1 ಮೀಡಿಯಮ್ ಬನಾನಾ ಅಂತೆ. ಸೊ ನಾನೇನು ಅಂದ್ಕೊಂಡಿದ್ದೀನಿ, ಓಟ್ಸ್, ಸ್ಕಿಮ್ ಮಿಲ್ಕ್ ಮತ್ತು ಬನಾನಾ ಹಾಕ್ಬಿಟ್ಟು ಒಂದು ಓಟ್ಸ್ ಬೌಲ್ನ ಮಾಡ್ಕೊಡೋಣ. ಸೊ ಬೇಗ ಆಗುತ್ತೆ. ಅವನು ಪಾಪ ತುಂಬ ಹೊಟ್ಟೆ ಹಸಿತಾ ಇರುತ್ತೆ, ಆಲ್ಮೋಸ್ಟ್ ತುಂಬ ಲೇಟ್ ಆಗಿರುತ್ತಲ್ಲ. ಸೊ ಅದರಿಂದ ಸೊ ಅದು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಅಂದರೆ ಸ್ವಲ್ಪ ಏನೇನೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ಅಂತ ತೋರಿಸ್ತೀನಿ. ನಾನು ಯೂಸ್ ಮಾಡ್ತಿರೋದು ಕ್ವಾಕರ್ ಓಟ್ಸು. ಸೊ ನೀವು ಯಾವ್ಯಾವ ಓಟ್ಸ್, ಯಾವ ಬ್ರ್ಯಾಂಡ್ ಓಟ್ಸ್ನ ಯೂಸ್ ಮಾಡ್ತೀರ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಎಷ್ಟೊಂದು ಜನ ಒಂದೇ ಥರ ಓಟ್ಸ್ ಯೂಸ್ ಮಾಡಲ್ಲ, ತುಂಬ ರೋಲ್ಡ್ ಓಟ್ಸ್ ಯೂಸ್ ಮಾಡ್ತಾರೆ, ಬೇರೆ ಥರ ಓಟ್ಸ್ಗಳೆಲ್ಲ ಯೂಸ್ ಮಾಡ್ತಾರೆ. ಸೊ ನಾನು ಡಯಟ್ ಮಾಡಿದಾಗಿಂದನೂ ಇದೊಂದೇ ಓಟ್ಸ್ ನಂಗೆ ಇಷ್ಟ ಆಗೋದು. ಸೊ ಅದರಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ, ಯಾವ್ದು ಯೂಸ್ ಮಾಡಿದ್ರೆ ಬೆಟರು ಅಂತ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ಓಕೆ, ಇವಾಗ ನಾನು ಮೆಜರ್ಮೆಂಟ್ ಮಾಡ್ಕೋತಾ ಇದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 50 ಗ್ರಾಮ್ ಓಟ್ಸ್ ಫಾರ್ ಸ್ಯಾಮ್. ಅಯ್ಯೋ ಜಾಸ್ತಿ ಆಗುತ್ತೆ. ಪರ್ಫೆಕ್ಟಾಗಿ ಮೆಷರ್ ಮಾಡಬೇಕು ಗೈಸ್, ಅದೇ ಇಂಪಾರ್ಟೆಂಟ್. ಪರ್ಫೆಕ್ಟಾಗಿ ಆಗಿದೆ ನೋಡಿ. 50 ಗ್ರಾಮ್ ಓಟ್ಸ್. ಸೊ ಇದನ್ನು ಮತ್ತು ಸ್ಕಿಮ್ ಮಿಲ್ಕ್ನ 300 ml ಅಂತೆ, ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, ಸ್ಕಿಮ್ ಮಿಲ್ಕು. ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ. ಸೊ ತುಂಬ ಆಪ್ಷನ್ಸ್ ಬಂದಿದೆ. ಮುಂಚೆ ಎಲ್ಲ ತುಂಬ ಕಮ್ಮಿ ಆಪ್ಷನ್ಸ್ ಇತ್ತು, ನಾವೇನಾದರೂ ತೊಗೋಬೇಕು, ಪರ್ಚೇಸ್ ಮಾಡಬೇಕಂದ್ರೆ. ಇವಾಗ ತುಂಬ ಜನ ಹೆಲ್ತ್ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ, ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ, ಸೊ ಎಷ್ಟೊಂದು ಜನ ಇವಾಗ ಡಿಫ್ರೆಂಟ್ ಬ್ರ್ಯಾಂಡ್ಸ್, ಡಿಫ್ರೆಂಟ್ ಸ್ಕಿಮ್ ಮಿಲ್ಕ್, ಓಟ್ಸು, ಅದು ಇದೆಲ್ಲ ತುಂಬ ಪರ್ಚೇಸ್ ಮಾಡೋ ಥರ ಆಪ್ಷನ್ಸ್ ಬಂದಿದೆ. ಸೊ ಇವಾಗ ನಾನು ಇದನ್ನು ಸಮೀರ್ಗೆ 300 ml ಹಾಕ್ತಾ ಇದ್ದೀನಿ. ಸೊ ಇದರಲ್ಲೇ ಹಾಕ್ಬಿಡೋಣ. ಓಟ್ಸ್ ಹಾಕ್ತಾ ಇದ್ದೀನಿ, 50 ಗ್ರಾಮ್ ಆಫ್ ಓಟ್ಸು. ಸ್ಕಿಮ್ ಮಿಲ್ಕು 300 ml ಅಂತ ಹೇಳಿದ್ದಾರೆ. ಸೊ ಮೆಷರ್ ಮಾಡೋಣ. ಸೊ ಗೈಸ್, ಇವಾಗ 300 ml ಸ್ಕಿಮ್ ಮಿಲ್ಕ್ನ ಮೆಷರ್ಮೆಂಟ್ ಮಾಡಿದ್ದೀನಿ. ಸೊ ಇವಾಗ ಇದಕ್ಕೆ ಆ್ಯಡ್ ಮಾಡೋಣ. ಸೊ 1 ಮೀಡಿಯಮ್ ಸೈಜ್ ಬನಾನಾ. 1 ಮೀಡಿಯಮ್ ಸೈಜ್ ಬನಾನಾ. ಸೊ ಅದು ಬಿಟ್ಟು ಬೇರೆ ಏನು ಹೇಳಿಲ್ಲ. ಸೊ ವಾಟ್ ಐ ಆಮ್ ಡೂಯಿಂಗ್ ಇಸ್, ಸ್ವಲ್ಪ ವಾಲ್ನಟ್ಸ್ ಹಾಕೋಣ, ಒಂಚೂರು ಆ ಫ್ಲೇವರ್ ಬರಲಿ ಅಂತ ಸ್ವಲ್ಪ ಹಾಕ್ತಾ ಇದ್ದೀನಿ, ಒಂದೇ ಒಂದು.
ಸ್ವೀಟರ್ ಇಲ್ಲಿ ಅಂದ್ಬಿಟ್ಟು ಸ್ವೀಟ್ನೆಸ್ಗೆ ನಾನು ಡಾರ್ಕ್ ಚಾಕ್ಲೇಟ್ನ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ಓಕೆನಾ? ಗೈಸ್ ರೋಸ್ಟೆಡ್ ಸೀಡ್ಸ್ ಮಿಕ್ಸ್ ಹಾಕ್ತಾ ಇದ್ದೀನಿ. ಗೈಸ್ ಇದು ಹೆಲ್ದಿ ಬನಾನಾ ಓಟ್ಸ್ ಸ್ಮೂದಿ. ಓಕೆನಾ? ಸೊ ಇದನ್ನ ನಾನು ಸಮೀರ್ಗೋಸ್ಕರ ಮಾಡಿದ್ದೀನಿ. ಬರೀ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನೀವೇ ನೋಡಿದ್ದೀರ, ಓಟ್ಸು, ಬನಾನಾ ಮತ್ತು ಸ್ಕಿಮ್ ಮಿಲ್ಕ್. ಸೊ ಈ 3 ಇಂಗ್ರೀಡಿಯೆಂಟ್ ಹಾಕಿ ಬ್ಲೆಂಡ್ ಮಾಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಡೆಕೋರೇಟಿವ್ ಆಗಿ ಸ್ವಲ್ಪ ಎಲಿಗೆಂಟ್ ಆಗಿ ಕಾಳನಿ ಅಂದ್ಬಿಟ್ಟು ಒಂಚೂರು ಡಾರ್ಕ್ ಚಾಕ್ಲೇಟ್ ಗ್ರೇಟ್ ಮಾಡಿ ಆಮೇಲೆ ರೋಸ್ಟೆಡ್ ಸೀಡ್ಸ್ನ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಸ್ಯಾಮಿಗೆ ಹೋಗಿ ಬ್ರೇಕ್ಫಾಸ್ಟ್ ಕೊಡೋಣ. ತುಂಬ ಲೇಟ್ ಆಗಿಬಿಟ್ಟಿದೆ. ಪಾಪ ಅವ್ನು ಬೇಜಾರು ಮಾಡ್ಕೊತಾನೆ. ತುಂಬ ದಿವಸದಿಂದ ಅಂತಾನೆ ಇದ್ದಾನೆ, ನನಗೆ ಡೈಲಿ ಬ್ರೇಕ್ಫಾಸ್ಟ್ ಮಾಡಿಕೊಡು, ಲಂಚ್ ಮಾಡಿಕೊಡು ಅಂತ. ಸೊ ಟುಡೇ ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ. ಮುಂಚೆ ಮಾಡಿಕೊಟ್ಟಿದ್ದೀನಿ 2-3 ದಿವಸದಿಂದ. ಸೊ ಐ ವಿಲ್ ಶೋ ಯು. ಗೈಸ್ ಸ್ಯಾಮು ಪೊಮೊಗ್ರಾನೇಟು ತಿನ್ಬೇಕಂತೆ. ಸೊ ನಮ್ಗೆ ಗೊತ್ತಿಲ್ಲ, ನಮ್ಮ ಮಮ್ಮಿ ಹೇಳಿದ್ರು. ಅವನು ಬೆಳಗ್ಗೆ ಪೊಮೊಗ್ರಾನೇಟು ಮತ್ತು ಓಟ್ಸ್ ಮಿಲ್ಕ್ ಶೇಕ್ ಓಟ್ಸ್ ಸ್ಮೂದಿನ ತೊಗೋಬೇಕಂತೆ. ಸೊ ಬನ್ನಿ. ಹಲೋ, ಪ್ಲೀಸ್ ಟೇಕ್. ಇವತ್ತು ಅವ್ನು ಟೇಸ್ಟ್ ಮಾಡಿ ಹೇಳ್ತಾನೆ. ಲಾಸ್ಟ್ ಟೈಮ್ ಇನ್ನೇನು ಅವ್ರು ಕೊಟ್ಟಿರೋದು 3 ಇಂಗ್ರೀಡಿಯೆಂಟು. ಇನ್ನೇನು ಹಾಕ್ತೀನಿ ನಾನು? ಆದ್ರೂ ಒಂಚೂರು ಸೀಡ್ಸ್ ಎಲ್ಲ ಹಾಕಿದ್ದೀನಿ. ಗೈಸ್ ಮೊನ್ನೆ ಹೆಂಗ್ ಕುಡ್ದ ಗೊತ್ತಾ? ಸಕ್ಕದಾಗಿದೆ ಅಂತ ಕುಡ್ದ. ಇವಾಗ ಅಂತೆ ಮಸಾಲಾ ತಿನ್ಬೇಕು ಅನಿಸ್ತಿದೆ. ಟೇಸ್ಟಿ ಡಯಟ್ ಮಾಡ್ಬೇಕಲ್ಲ. ಮಸಾಲಾ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳ. ಹೆಲ್ದಿ ಚಿಕನ್ ಬಿರಿಯಾನಿ ತಿನ್ನೋದು. ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ಸ್ಯಾಮ್ದು ಬ್ರೇಕ್ಫಾಸ್ಟ್ ಮುಗೀತು. ಸೊ ನೆಕ್ಸ್ಟ್ ಇವಾಗ ನನಗೆ ನಮ್ಮ ಮಮ್ಮಿಗೆ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ನಮ್ಮ ಮಮ್ಮಿಗೆ ಏನಾಗುತ್ತೆ ಅಂದರೆ, ನಮ್ಮ ಮಮ್ಮಿಗೆ ಡಯಟ್ ಎಕ್ಸಾಕ್ಟ್ ಮೆಷರ್ಮೆಂಟ್ ಏನು ಹೇಳಿಲ್ವಂತೆ. ಸೊ ಏನೋ ಒಂದು ಮಾಡಿಕೊಡು ಅಂದರು. ಸೊ ನಾನೇನು ಮಾಡ್ಕೊತೀನಿ ಅದನ್ನೇ ಅವ್ರಿಗೂ ಮಾಡಿಕೊಡ್ತೀನಿ. ಸೊ ನನಗೆ ನನ್ನ ಫೋನಲ್ಲಿ ತೋರಿಸ್ತೀನಿ ನನ್ನ ಡಯಟ್ ಬ್ರೇಕ್ಫಾಸ್ಟ್ ಏನು ಅಂತ ತೋರಿಸ್ತೀನಿ. ಸೊ ನಂದು ಓಟ್ಸ್ ಇದೆ ನೋಡಿ. ಓಟ್ಸ್ 40 ಗ್ರಾಮ್, ಸ್ಕಿಮ್ ಮಿಲ್ಕ್ 250 ml, ವಾಲ್ನಟ್ಸ್ 15 ಗ್ರಾಮ್, ವೇ ಪ್ರೋಟೀನ್ ಆರ್ ಗ್ರೀಕ್ ಯೋಗರ್ಟ್, ಡಾರ್ಕ್ ಚಾಕ್ಲೇಟ್, 1 ಮೀಡಿಯಂ ಆ್ಯಪಲ್. ಸೊ ನನಗೆ ಇಷ್ಟೊಂದು ಆಪ್ಷನ್ಸ್ ಇದೆ. ಸ್ಯಾಮಿಗೆ ಅಷ್ಟು ಆಪ್ಷನ್ಸ್ ಇರಲಿಲ್ಲ ಗೈಸ್. ಅವ್ನಿಗೆ ಇದ್ದಿದ್ದೆ 3 ಆಪ್ಷನು. ಅದ್ರ ಮೇಲೆ ಏನೂ ಎಕ್ಸ್ಟ್ರಾ ಇರಲಿಲ್ಲ. ನನಗೆ ತುಂಬ ಆಪ್ಷನ್ಸ್ ಇದೆ ನೋಡಿ. ವಾಲ್ನಟ್ಸ್ ಇದೆ, ಡಾರ್ಕ್ ಚಾಕ್ಲೇಟ್ ಇದೆ. ಸೊ ಎಲ್ಲ ಇದೆ. ಸೊ ಎಲ್ಲ ಹಾಕ್ಕೊಂಡು ನನಗೂ ನಮ್ಮ ಮಮ್ಮಿಗೆ ಸೇಮ್ ಅದೇ ಮೆಷರ್ಮೆಂಟ್ ಸ್ವಲ್ಪ ನೋಡಿಕೊಂಡು ಮಾಡ್ಕೊಂಡು ಬ್ಲೆಂಡ್ ಮಾಡೋದು. ನನಗೆ 40 ಗ್ರಾಮ್ಸ್ ಓಟ್ಸು. ಸೊ ನಾನು 40 ಗ್ರಾಮ್ ಓಟ್ಸ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಮೆಷರ್ ಮಾಡಿದ್ದೀನಿ. ಸೊ ಹಾಕೊಳ್ಳೋಣ. ಸ್ಕಿಮ್ ಮಿಲ್ಕ್ ಬಂದು 250 ml. ಇವಾಗ ನಾನು ನನಗೆ ನಮ್ಮ ಮಮ್ಮಿಗೆ ಇಬ್ರಿಗೂ ಸರಿ ಮಾಡ್ಕೋತಾ ಇದ್ದೀನಿ. ಸೊ ನನಗೆ ಅಂತ ಇಂಡಿವಿಜುವಲ್ ಆಗಿ ಹೇಳಬೇಕು ಅಂದರೆ 40 ಗ್ರಾಮ್ ಓಟ್ಸ್, 250 ml ಸ್ಕಿಮ್ ಮಿಲ್ಕ್ ಆ್ಯಂಡ್ ಹಾಫ್ ಕಪ್ ಆಫ್ ವೇ ಪ್ರೋಟೀನ್ ಆ್ಯಂಡ್ 1 ಮೀಡಿಯಮ್ ಸೈಜ್ ಆಫ್ ಆ್ಯಪಲ್. ಸೊ ಇಷ್ಟನ್ನ ಹಾಕಿ ಆಮೇಲೆ ವಾಲ್ನಟ್ಸ್ ಅಂತ ಹೇಳಿದೆ, ವಾಲ್ನಟ್ಸ್ ಮತ್ತು ಡಾರ್ಕ್ ಚಾಕ್ಲೇಟು. ಸೊ ಅದನ್ನು ನಾನು ಮೇಲೆ ಸ್ಪ್ರಿಂಕಲ್ ಮಾಡ್ಕೋತೀನಿ ಸ್ವಲ್ಪ ಪ್ಲೇಟಿಂಗಿಗೆ. ಸೊ ಅದು ಬಿಟ್ಟರೆ ನಾನು ಬ್ಲೆಂಡ್ ಮಾಡೋ ಟೈಮಲ್ಲಿ ನಾನು ಇದೊಂದು 4 ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಓಟ್ಸು, ಸ್ಕಿಮ್ ಮಿಲ್ಕು ಮತ್ತು ವೇ ಪ್ರೋಟೀನ್, ಆ್ಯಪಲ್. ಸ್ಕಿಮ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಪ್ಲಸ್ ಅವರು ಜಾಸ್ತಿ ML ಕೊಟ್ಟಿರೋದ್ರಿಂದ ಅಫ್ಕೋರ್ಸ್ ಲಿಕ್ವಿಡಾಗಿ ಬರುತ್ತೆ, ಅಷ್ಟು ತಿಕ್ಕಾಗಿ ಬರೋಲ್ಲ ಸ್ಮೂದಿ ಬೌಲು. ಸೊ ಅದರಿಂದ ಸೊ ಇವಾಗ ನೆಕ್ಸ್ಟ್ ಐ ಆಮ್ ಆ್ಯಡಿಂಗ್ ವೇ ಪ್ರೋಟೀನ್. ಸೊ ಗೈಸ್ ಇದರಲ್ಲಿ ನಾನು ಹಾಫ್ ಆ್ಯಪಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ವಾಲ್ನಟ್ಸ್ 50 ಗ್ರಾಮು 15 ಆ್ಯಂಡ್ ಡಾರ್ಕ್ ಚಾಕ್ಲೇಟು 15. ನನಗೆ ಡೈಲಿ ಮಾಡಿ ಲೈಕ್ ಎವ್ರಿ ಡೇ ನಾನು ಮೆಷರ್ ಮಾಡ್ತಾ ಇರ್ತೀನಲ್ಲ. ಸೊ ನಂಗೆ ಅಂದಾಜಾಗಿ ಐಡಿಯಾ ಬಂದ್ಬಿಟ್ಟಿದೆ. ಸೊ 2 ಆ್ಯಡ್ ಮಾಡ್ತಾ ಇದ್ದೀನಿ. ಗೈಸ್ ಇದರಲ್ಲಿ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಹಾಕ್ತಾ ಇದ್ದೀನಿ. ಸೊ ಇವಾಗ ಬ್ಲೆಂಡ್ ಮಾಡೋದಷ್ಟೆ. ಗೈಸ್ ನನಗೆ ನಾನು ಓಟ್ಸು ಮತ್ತು ಸ್ಕಿಮ್ ಮಿಲ್ಕು ಮತ್ತು ಆ್ಯಪಲ್ ವೇ ಪ್ರೋಟೀನ್ ಹಾಕ್ಕೊಂಡೆ. ನಮ್ಮ ಮಮ್ಮಿಗೆ ವೇ ಪ್ರೋಟೀನ್ ಹಾಕಿಲ್ಲ. ಸೊ ವಿತೌಟ್ ಪ್ರೋಟೀನ್ ಹಾಕಿ ಬ್ಲೆಂಡ್ ಮಾಡಿದ್ದೀನಿ. ಸೊ ಇವಾಗ ತಿನ್ನೋದು ಪ್ಲೇಟಿಂಗ್ ಮಾಡ್ಕೊಂಡು. ಗೈಸ್ ಇವಾಗ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ಆ್ಯಪಲ್ ಹಿಂಗೆ ಇಡ್ತಾ ಇದ್ದೀನಿ. ನಿಮಗೆ ಕಲರ್ಫುಲ್ ಬೇಕಂದ್ರೆ ಸ್ಟ್ರಾಬೆರಿ ಹಾಕ್ಕೊಳ್ಳಿ, ಬ್ಲೂಬೆರೀಸ್ ಹಾಕ್ಕೊಳ್ಳಿ, ಕ್ರ್ಯಾನ್ಬೆರಿ ಹಾಕ್ಕೊಳ್ಳಿ.
ಸೊ ತುಂಬ ಆಪ್ಷನ್ಸ್ ಇದೆ ಫ್ರೂಟ್ಸಲ್ಲಿ. ಮಮ್ಮಿಗೆ ತೋರ್ಸೋಣ. ಐ ಡೋಂಟ್ ನೋ ಹೌ ಶಿ ವಿಲ್ ರಿಯಾಕ್ಟ್. ನಮ್ಮ ಮಮ್ಮಿ ಈ ಥರ ಯಾವತ್ತೂ ಈ ಥರ ಹೆಲ್ದಿ ಬೌಲ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಬ್ಲೆಂಡ್ ಮಾಡು, ಗ್ಲಾಸ್ಗೆ ಹಾಕೊಂಡು ಕುಡಿ ಅಷ್ಟೇ ಮಾಡೋದು, ಇಲ್ಲ ಬೌಲ್ಗೆ ಹಾಕೊಂಡು ಕುಡಿ ಅಷ್ಟೇ ಮಾಡೋದು ನಮ್ಮಮ್ಮ. ಈ ಥರ ಎಲ್ಲ ನೋಡಿದ ತಕ್ಷಣ ವಾವ್ ಅನ್ನೋ ಥರ ಮಾಡ್ಕೊಂಡು ತಿಂದಿರಲ್ಲ ಅವರು. ಹಾ ನೋಡಕ್ಕೆ ಇಷ್ಟು ಚಂದ ಇದೆ, ತಿನ್ನಕ್ಕೆ ಇನ್ನಷ್ಟು ಚಂದ ಇರ್ಬೋದು. ಏನು ಇರಲ್ಲ ಗೈಸ್, ನೋಡಕ್ ಅಷ್ಟೇ ಆಗ್ತದೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಷ್ಟೇ. ಅದು ಇದು ಗೊತ್ತು, ಇದು ಗೊತ್ತಾ? ಇದು ಗೊತ್ತು, ಹಾ ಇದು ಅದು ಗೊತ್ತು. ಏನು? ಆಪಲ್, ಅದ್ರ ಮೇಲಿರೋದು ಟೈ, ಇದು ಗ್ರೇಪ್ಸ್, ಬೆರೀಸ್. ಬೆರೀಸ್. ಅದು ಎರಡು ಒಂದೇ, ರೆಡ್ ಮತ್ತೆ ಬ್ಲಾಕ್ ಅಷ್ಟೇ. ಹಾಕಿದ ಓಟ್ಸಾ? ತಿನ್ ನೋಡಿ, ಅವ್ರಿಗೆ ಫಸ್ಟ್ ತಿನ್ಬೇಕು ಅನ್ಸ್ತದೆ. ಬ್ರೇಕ್ಫಾಸ್ಟೇ ಇದು ನಂದು. ಹಂಗ್- ಶವನ್ ಪ್ರೋಗ್ರಾಮ್ 10 ಫಸ್ಟ್ ಬೇಕಿದೆ 9 ಡೈಲಿ ಇನ್ಮೇಲಿಂದ ಡಿಫ್ರೆಂಟ್ ಮಾಡ್ಕೊಡ್ತೀನಿ ಗೈಸ್. ಆದ್ರೆ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಡಿಫ್ರೆಂಟ್ ರೆಸಿಪೀಸ್ ಟ್ರೈ ಮಾಡ್ಬೋದು. ವೈ ನಾಟ್? ಅವ್ರಿಗೆ ಗೈಸ್ ಹಲ್ಲಿಗೆ ತಿನ್ನಕ್ ಆಗ್ತಿಲ್ಲ. ಏನಂತಾರೆ, ಸೀಡ್ಸ್ ಎಲ್ಲ ಸ್ವಲ್ಪ ಬ್ಲೆಂಡ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಅದ್ ಬ್ಲೆಂಡ್ ಮಾಡಿದ್ರೆ ಕಹಿ ಬರುತ್ತೆ ನಿಮ್ಗೆ. ನಾನು ಪೌಡರ್ ಮಾಡ್ತಿದ್ದೀನಿ. ಪೌಡ್ರ್ ಮಾಡಿ ಇಟ್ಟವ್ರಂತೆ ಗೈಸ್ ಇವರು. ಎಲ್ಲಿದೆ ಹೇಳ್ಬೇಕು ತಾನೆ? ಖಾಲಿ ಆಯ್ತಂತೆ. ಹೆಂಗಿದೆ? ಸೂಪರ್, ಹೊಟ್ಟೆ ಅಷ್ಟೇ ಅದ. ಗೈಸ್ ಓಕೆ ಗೈಸ್, ನಮ್ಮ ಮಮ್ಮಿ ತಿನ್ಲಿ. ಇವಾಗ ನಾನ್ ಮಾಡ್ಕೋತೀನಿ. ನಾನು ಬೌಲಲ್ಲಿ ಹಾಕೊಂಡಿದ್ದೀನಿ. ಬನ್ನಿ ನಾನೇನ್ ಯಾರ್ಯಾರು ಸಣ್ಣ ಆಗ್ಬೇಕು ಅನ್ಕೊಂಡ್ರೆ ಗೈಸ್ ಟ್ರೈ ಮಾಡಿ. ಇಸ್ ವೆರಿ ಹೆಲ್ದಿ ಫುಡ್ ಫಾರ್ ಅಸ್. ಆ್ಯಂಡ್ ಇನ್ನೊಂದೇನಂದ್ರೆ ಇದರಲ್ಲಿ ಎಲ್ಲ ಬೇಕಾಗಿರೋದು ನಮಗೆ ಹೆಲ್ದಿ ಇದೇ ಐತೆ. ಸೀಡ್ಸು, ಆ್ಯಪಲ್ಲು ಅದೆಲ್ಲ. ಯಾವುದು ಫ್ಯಾಟ್ ಬರೋದಂತೂ ಇಲ್ಲ, ಎಲ್ಲ ಸಣ್ಣಾಗಿದೆ. ನಾನು ಸಣ್ಣ ಆಗ್ತಾಯಿದ್ದೀನಿ ಗೈಸ್. ಇದ್ರಲ್ಲಿ ಪ್ರೋಟೀನೇ ಹಾಕಿಲ್ಲ. ನಮ್ಮ ಅಮ್ಮಂಗೆ ನಾನು ಏನು ಪ್ರೋಟೀನ್ ಹಾಕಿಲ್ಲ. ನಿಮ್ದು ಡಯಟ್ ಚಾರ್ಟ್ ಕಳಿಸಿ ಮಾಡ್ಕೊಡ್ತೀನಿ. ಡಯಟ್ ಚಾರ್ಟ್ ನಂದು. ಅಯ್ಯೋ ಹೇಳ್ಬೇಕಲ್ವಾ, ನಾನು ಅದನ್ನೇ ಮಾಡ್ಕೊಡ್ತಿದ್ದೆ. ನಾನು ಡೈಲಿ ಬಟ್ ಡಯಟ್ ಚಾರ್ಟ್ ಇದೆ. ಆಪಲ್ ಮಾತ್ರ ತಿನ್ನಲ್ಲ, ಮಿಕ್ಕಿದೆಲ್ಲ ತಿಂತಾ ಇದೀನಿ. ಆಪಲ್ ತಿನ್ನಲ್ವಾ? ಇನ್ನೇನು Oats ಇದೆ. ಏನ್ ಫ್ರೂಟ್ ಆಡ್ ಮಾಡ್ಕೋತೀರಾ? ಒಳಗಡೆ ಆಪಲ್. ಅದು ಇದು ಆಪಲ್ ಮಾಮ್. ಗ್ರೈಂಡ್ ಮಾಡಿದ್ಯಾ? ಅದ್ರ ಒಳಗಡೆ ಆಪಲ್ ಹಾಕಿನೂ ಬ್ಲೆಂಡ್ ಮಾಡಿ, ಮೇಲೇನು ಮತ್ತೆ ಆಪಲ್ ಹಾಕಿದೀನಿ. ಚಿಕ್ಕದಾಗ ನಿಮಗೆ ಆಪಲ್ ಗ್ರೈಂಡ್ ಮಾಡಿ ತಿನ್ಸ್ತಾ ಇದ್ದೆ ನಿನಗೆ. ಇವಾಗ ಇವಳು ನನ್ ತಿಂತಾಳೆ. ನೋಡಿ ಗೈಸ್, ತಿನ್ನಲ್ಲ ಅಂತ ಎಲ್ಲರೂ ಜನರೇಷನ್ ನೋಡಿ ಹೆಂಗೆ. ಆಪಲ್ ನ ಗ್ರೈಂಡ್ ಮಾಡಿ ಬ್ಲೆಂಡ್ ಮಾಡಿ ಏನು ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ಜ್ಯೂಸ್ ತರ ಬಾಟಲ್ ಹಾಕಿ ಕೊಟ್ಬಿಡ್ತಾ ಇದ್ದೆ. ಇವಾಗ ನಾವೇ ಓಟ್ ಜೊತೆ ಹಾಕ್ಬಿಟ್ಟು ಸ್ಕಿಮ್ ಮಿಲ್ಕ್ ಜೊತೆ ಹಾಕೊಂಡು ತಿನ್ನಂಗಾಗಿದೆ ಅಷ್ಟೇ. ಅದೇ ಎಲ್ಲಿಂದ ಎಲ್ಲಿಗೆ ಜನರೇಷನ್ ಬಂದೈತೆ ಅಂತ ಜನತೆಗೆ ಅದೇ ಫ್ಲಾಶ್ ಬ್ಯಾಕ್. ಸೈಕಲ್ ಅದು ರಿಪೀಟ್ ಆಗ್ತಾ ಇರುತ್ತೆ. ಫೈನಲಿ ಲೆಟ್ ಹರ್ ಎಂಜಾಯ್ ಹರ್ ಮೀಲ್. ನಾನು ಇವಾಗ ನಾನು ಮೀಲ್ ತಿನ್ಬೇಕು ಗೈಸ್. ಫಸ್ಟ್ ಈ ಥರ ಡೈಸ್ ಮಾಡಿ ಆ್ಯಪಲ್ನ ಅಂದರೆ ಟ್ರಯಾಂಗಲ್ ಶೇಪ್ನ ಕಟ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೋಡೋಕೆ ಚೆನ್ನಾಗಿರಲಿ ಅಂತ ಅಷ್ಟೇ. ಆಲ್ರೆಡಿ ಹೆಲ್ದಿ ಫುಡ್ ಅಂದಿದ ತಕ್ಷಣ ಅಯ್ಯೋ ಬೋರಿಂಗ್ ಆಗಿರುತ್ತೆ ಅಂತ ಅನ್ಕೋತಾರೆ. ಸೊ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ವಾವ್ ತಿನ್ಬೇಕಲ್ಲ ಅಂತ ಅನಿಸುತ್ತೆ. ಆ ಥರ ಗೈಸ್, ಇವಾಗ ನನ್ನ ಬ್ರೇಕ್ಫಾಸ್ಟ್ ಎಲ್ಲರಿಗೂ ಮಾಡಿ ಆಮೇಲೆ ನಾನು ಮಾಡ್ಕೊಂಡು ತಿಂತಾ ಇದ್ದೀನಿ. ಸೊ ಲೆಟ್ ಮಿ ಟ್ರೈ. ಯಾಕಂದರೆ ನಾನು ತುಂಬ ಆ್ಯಪಲ್ ಹಾಕಿದ್ದೀನಿ, ವಾಲ್ನಟ್ಸ್ ಹಾಕಿದ್ದೀನಿ, ಆಮೇಲೆ ಪ್ರೋಟೀನ್ ಹಾಕಿದ್ದೀನಿ, ವೇ ಪ್ರೋಟೀನು. ಸ್ವಲ್ಪ ತಿಕ್ಕಾಗಿದ್ರೆ ತಿನ್ನೋ ಥರ ಇರುತ್ತೆ, ಸ್ವಲ್ಪ ಕಮ್ಮಿ ಲಿಕ್ವಿಡಿ ಆಗಿದ್ರೆ ಕುಡಿಬೋದು ಒಂದೇ ಸತಿ ಒಂದು ಗ್ಲಾಸಿಗೆ ಹಾಕ್ಕೊಂಡು. ಸೊ ಐ ಫೀಲ್ ಎರಡು ಮೀಡಿಯಮ್ ಆಗಿರಲಿ ಅಂತ. ಲೆಟ್ ಮಿ ಟ್ರೈ. ಅಮೇಜಿಂಗ್ ಗೈಸ್. ಬೆಸ್ಟ್ ಬ್ರೇಕ್ಫಾಸ್ಟ್ ನನಗೆ. ಓಟ್ಸ್ ತಿನ್ನೋದು ತುಂಬ ಒಳ್ಳೆಯದು. ನೀವೆಲ್ಲ ಯಾರೆಲ್ಲ ಡಯಟ್ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ. ನಾನು 2 ವೀಕ್ಸಿಂದ ಮಾಡ್ತಾಯಿದ್ದೀನಿ ಆಲ್ರೆಡಿ. ನಾನು ಅಲ್ಲಿಯೇ ಹೇಳಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ಇನ್ಮೇಲಿಂದ ಡಯಟ್ ಫುಡ್ ಮಾಡಿಕೊಂಡು ನಿಮಗೂ ರೆಸಿಪೀಸ್ ತೋರಿಸ್ತೀನಿ. ನೀವು ಕಮೆಂಟ್ ಮಾಡಿ. ನೀವು ನನ್ನ ಜೊತೆ ನನ್ನ ರೆಸಿಪೀಸ್ ನೋಡಿಕೊಂಡು ನೀವು ಡಯಟ್ ಮಾಡಿ, ನೀವು ನನ್ನ ಜೊತೆ ಸಣ್ಣ ಆಗಿ. ಡನ್.